ಅದನ್ನ ಮಾತಾಡೋಷ್ಟು ತೂಕ ನಂಗೆ ಇತ್ತೋ ಗೊತ್ತಿಲ್ಲ, ಬಟ್ ನಾನಂತೂ ತುಂಬಾ ಕಲ್ತ್ಕೊಂಡೆ ಮಾತಾಡೇ ಇಲ್ಲ. ಓ ದೇವ್ರು ಇದಕ್ಕೆ ನನಗೆ ಮತ್ತೆ ಆಕ್ಟ್ ಮಾಡೋಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಅನ್ನಿಸ್ತು ನನಗೆ. ಮಾತಾಡ್ತಾ ಮಾತಾಡ್ತಾ ನನ್ನನ್ನು ನಾನೇ ಸುಧಾರಿಸ್ಕೊಂಡೆ. ನಾನು ಅಂದ್ರೆ ನನ್ನನ್ನು ನಾನೇ ಸರಿ ಮಾಡ್ಕೊಂಡೆ. ಹಿಂಗಿರ್ಬೇಕು ಇನ್ಮೇಲೆ ನಾನು ಈ ಥರ ಪಾತ್ರಗಳು ಮಾಡಬೇಕು. ತುಂಬ ಖುಷಿ ಆಯ್ತು ನನಗೆ. ಕೆಲಸ ಕೊಟ್ಟಿದ್ದಾರೆ, ಅನ್ನ ಹಾಕಿದ್ದಾರೆ, ನನಗೆ ತುಂಬ ಖುಷಿ ಆಯಿತು. ಸಾಂಗ್ ನೋಡಿದ್ರಂತೂ ನನಗೆ ರಂಗಾಯಣರಿಗೆ ನೋಡಿ ತುಂಬ ಖುಷಿ ಆಯಿತು. ನಾವು ಯಾವಾಗಲೂ ಕಾಮಿಡಿಗೋಸ್ಕರ ನೋಡ್ತೀವಿ, ಆ ಮನುಷ್ಯನಿಗೆ ಇನ್ನೊಂದು ಮುಖ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ರೀ. ಎಂಥ ಪಾಠ ಮಾಡಿ ಏನು ಕಣ್ಣನ್ನೇ ಅವ್ರ ಹಾಡು ನೋಡಿ. ಈ ಹಾಡು ನೋಡಿ ನಾನು ಹೇಳಿದೆ ಮೊದಲು, ಈ ಹಾಡನ್ನ ಎಲ್ಲ ಕಡೆ ಬಿಡಿ, ನೀವು ತುಂಬ ಫೇಮಸ್ ಆಗುತ್ತೆ, ಚೆನ್ನಾಗಿ ಹಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ತೂಕ ಅದೇ ನಿಜವಾದ ರಂಗ ಸಮುದ್ರ ಟೈಟ್ಲಿಗೋಸ್ಕರ ಒಪ್ಕೊಂಡೆ ನಾನು. ಮೊದಲನೇದಾಗಿ ನನಗೆ ಡೈರೆಕ್ಟರ್ ಫೋನ್ ಮಾಡಿ ರಾಜ್ಕುಮಾರ್ ಮಾತಾಡಿದ್ರು. ನನಗೆ ಎಲ್ಲೋ ಒಂಥರ ಅಪ್ಪ ಆ ಹೆಸರು ಅಂತ ನನಗೆ ಒಂಥರ ಆಗ್ಬಿಡ್ತು. ಹೆಂಗಿದೆ ನೋಡಿ, ನನಗೆ ಸ್ಟ್ರೋಕ್ ಎಲ್ಲ ಆದ್ಮೇಲೆ ಮೊದಲನೇ ಪಿಕ್ಚರ್ ಬಂದು ಅಮ್ಮನ ಮನೆ ಬಂತು. ಅವಾಗ ಪಿಕ್ಚರ್ ಹೆಸರು ನನಗೆ ಅಮ್ಮನ ಮನೆ. ನಮ್ಮ ಅಮ್ಮನೇ ಕಳ್ಸ್ಕೊಟ್ರೆ, ನಮ್ಮ ಅಮ್ಮ ತೀರೋದು ಸ್ವಲ್ಪ ದಿನ ಆಗಿತ್ತು. ಇದು ರಾಜ್ಕುಮಾರ್ ಅವ್ರು ಮಾಡ್ತಿದ್ದಾರೆ ಡೈರೆಕ್ಟರ್ ಅಂತ ಖುಷಿ ಆಯ್ತು. ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಬೇಕಾಗಿತ್ತು, ಅವ್ರು ಕೇಳಿದ್ರೆ ಅಂತ ಇನ್ನೂ ಖುಷಿ ಆಯ್ತು ನನಗೆ. ಆಮೇಲೆ ಅವ್ನ ಫೋಟೋ ಹಿಡ್ಕೊಂಡು ಅವನು ಇದ್ದಾನೆ ಈ ಟೈಮಲ್ಲಿ ಇದ್ದಂಥ ಸಮಯದಲ್ಲಿ ಮಾಡಿದ್ದೀವಿ ಅಂತಾನೆ ಈ ಸಿನಿಮಾ. ಅಂದರೆ ನಾನು ಮಾಡೋ ಪೋರ್ಷನ್ಸ್ಗಳೆಲ್ಲ ಅಪ್ಪು ಇನ್ನೂ ಬದುಕಿದ್ದಾರೆ ಅಂತ, ಅಂದರೆ ಅವ್ರು ಇದ್ದ ಕಾಲದಲ್ಲಿ ಮಾಡಿದಂಥ ಒಂದು ಸಿನಿಮಾ ಆ ಥರನೇ ಬರುತ್ತೆ. ಅದಕ್ಕೆ ಅವ್ನು ಎಲ್ಲೇ ಹಿಂದಕ್ಕೆ ಯಾವ ಶಾರ್ಟಲ್ಲಿ ನೋಡಿ ಅಪ್ಪು ಶಿವಣ್ಣ ಅವ್ರು ಇದ್ದೇ ಇರ್ತಾರೆ. ಇದೊಂದೊಂಥರ ನಮ್ಮ ಕುಟುಂಬ ಜೊತೆ ಆ್ಯಕ್ಟ್ ಮಾಡ್ದಂಗೆ ಆಯ್ತು ನನಗೆ. ತುಂಬ ಥ್ಯಾಂಕ್ಸ್ ಅಪ್ಪ, ನನಗೊಂದು ಒಳ್ಳೆ ಅವಕಾಶ ಕೊಟ್ಟರು. ನಾನು ಯಾವತ್ತೂ ಮರೆಯಲ್ಲ. ನೀವು ಇನ್ನೂ ಎಲ್ಲೆಲ್ಲಿ ಹೋಗ್ತೀರ, ಏನೇನು ಪ್ರಮೋಷನ್ ಬಂದರೂ ನಾನು ಪ್ರೀತಿಯಾಗಿ ಬಂದು ಮಾಡ್ಕೊಡ್ತೀನಿ ಅಪ್ಪಾಜಿ. ನನ್ನ ಕರ್ತವ್ಯ, ನನ್ನ ಕೆಲಸ. ತುಂಬ ಖುಷಿ ಆಯ್ತು ಅಪ್ಪಾಜಿ. ಅದೊಂದು ಸಾಂಗ್ ನೋಡಿದ್ರೆ ಸಾಕು ಅನಿಸ್ತು, ಈ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಖುಷಿ ಆಯಿತು. ಒಳ್ಳೇದಾಗಲಿ ಅಪ್ಪಾಜಿ, ಇಡೀ ತಂಡಕ್ಕೆ, ಇಡೀ ಸಿನಿಮಾ ರಂಗಕ್ಕೆ, ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ. ದೇವ್ರ ನಿಮ್ಮ ಜೊತೆ ಇರ್ತಾನೆ ಅಪ್ಪಾಜಿ. ನಾನಂತೂ ತುಂಬ ಖುಷಿಪಟ್ಟೆ. ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಅದಕ್ಕೆ ನಿಮ್ಮನ್ನ ಸರಳತೆಯ ಸಾಕಾರ ಮೂರ್ತಿ ಅಂತ ಹೇಳೋದರ